ನೋಡಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ವಿ ಈಗ ತನಕ. ಇಲ್ಲೆಲ್ಲ ಮಾಡೋಕ್ಕೆ ಇನ್ನು ಸ್ವಲ್ಪ ಇದೆ, ಅದಷ್ಟು ಮಾಡಬೇಕು. ಇದೊಂಚೂರು ಆಯಿತು, ಇಲ್ಲೆಲ್ಲ ಆಯಿತು. ಇದೆಲ್ಲ ನಮ್ಮ ಮನೆ ಮುಂದೆ ಪ್ಲೇಸ್. ಇಲ್ಲಿ ಬಂದು ತೆಂಗಿನ ಗಿಡ, ಮನಿ ಪ್ಲ್ಯಾಂಟ್, ಕನಕಾಂಬ್ರೆ, ಅದು ಯೆಲ್ಲೋ ಕಲರಲ್ಲಿ ಹೂವು ಬರ್ತಾವಲ್ಲ ಅವಿದ್ದಾವೆ. ಇಲ್ಲಿ ನಮ್ಮಮ್ಮ ನೀರು ಕಾಸ್ಕೊಳಕ್ಕೆ ಮಾಡ್ಕೊಂಡಿದ್ದಾರೆ. ಇದೆಷ್ಟೆಲ್ಲ ಕ್ಲೀನ್ ಆಯಿತು. ಇಲ್ಲೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ ಈಗ ನೋಡಿ. ಇಲ್ಲೇ ಒಂದು ಬೇವಿನ ಮರ ಇದೆ ದೊಡ್ಡದು, ಪಕ್ಕದಲ್ಲೇ ಟೆಂಪಲ್, ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಅದು. ದೆನ್ ಇದು ಈಶ್ವರ ಟೆಂಪಲ್. ಇದೆಲ್ಲ ಕ್ಲೀನ್ ಆಯಿತು, ಈಗ ಮಾಡಿದ್ದೀನಿ. ಮಳೆ ಬಂದಿದ್ದಲ್ವ, ಈಸಿಯಾಗಿ ಬಂದಿದೆ. ಅಲ್ಲಿ ಸಂಪ, ಇಲ್ಲಿ ನಮ್ಮಮ್ಮ ಕ್ಲೀನ್ ಮಾಡೋಕ್ಕತ್ತಿದ್ದಾರೆ ನೋಡಿ. ಒಂಚೂರು ಫೇಸ್ ತೋರ್ಸಮ್ಮ. ಏನಮ್ಮ ಒಂಚೂರು ಫೇಸ್? ಹಾಂ ಆಯ್ತಮ್ಮ. ಇದೆಲ್ಲ ನಮ್ಮ ಪ್ಲೇಸು. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನಾದರೂ ಗಿಡಗಳೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಅದು ಏನು ಮಾಡ್ತೀವಿ? ಗೋಳೆ ಪಲ್ಯ ಅಲ್ಲ ಅದು. ಇವಾಗ ಯಾರು ತಿನ್ವಲ್ರಿ? ಎಲ್ಲಿ ಬೇಕಾದ್ರೆ ಅಲ್ಲಿ ಬೆಳಿತೈತೆ ಅದು. ಏನು ಬೀಜ ಹಾಕ್ಲಿದ್ರು ಬರ್ತೈತಲ್ಲ ಅದು. ಇದೇನಿದು ನೀಲಗಿರಿ ಗಿಡನ ಇದು? ಇಲ್ಲಿ ನೀಲಿ ಮಣ್ಣು, ನೀಲಹಣ್ಣು. ಇದು ಏನೋ ಇದು ಆರೆಂಜ್ ಅದು ಬತ್ತಾಯಿ ಹಣ್ಣು ಗಿಡ ಅಂತಾರಲ್ಲ. ಅಲ್ಲ ಅವತ್ತು ಹೇಳಿದ್ರಲ್ಲ ಆರೆಂಜ್ ಹಣ್ಣು ಬರ್ತಾವಲ್ಲ ಅವು. ಅಲ್ಲ ಇದೇನು ಜಾಮಣ್ಣಲ್ಲ, ಆರೆಂಜ್ ಹಣ್ಣು, ಮೋಸಂಬಿ ಹಣ್ಣು. ಅಲ್ಲ ಕಾಣಿ ಗಿಡ ಅಲ್ಲ, ಮೋಸಂಬಿನ ಏನೋ ಅಂದರು. ಆರೆಂಜ್ ಮೋಸಂಬಿ ಅಂದ್ರೆ ಅದ್ರ ಕಾಣಿಗೆಲ್ಲ ಅದ್ರ ಎಲೆಗಳೇ ಬೇರೆ ಬರ್ತವೆ. ಆಗೈತಲ್ಲ ಎಲ್ಲ. ಬೇಸು ಮಲ್ಲಿಗೆ ಹೂವು, ಕನಕಾಂಬ್ರ ಹಾಕಿರಿ ಇಷ್ಟು ಹೂವು ಬಿಡ್ತಾವೆ ನೋಡು ಒಂದು ಪುಟ್ಟಿಗೆ. ಸ್ವಲ್ಪ ಗುಲಾಬಿ ಗಿಡಗಳು ಪೂಜೆಗೆನ ಬರ್ತಾವೆ ಮನೆಗೆ. ಅಮ್ಮ ಏನಂದ್ರೆ ಪಲ್ಯಗಳು ಇಕ್ಬೇಡಮ್ಮ ನಮಗೆ. ಅಮ್ಮನ ಕೇಳಿ ಗರ್ಸಿಡ ಅಮ್ಮಗೆ ಹೇಳ್ತಾಳ ಅವಾಗ. ಹಾಂ ಕೋಳಿ ಜುಟ್ಟ, ಕೋಳಿ ಜುಟ್ಟು ಎಲೆ ಅಂತಾರ ಅದ್ರನ್ನ. ನೀವಂದ್ರೆ ಅವಾಗ ಹೊಲಕ್ಕೆ ಹೋತಿದ್ರಿ, ಕಿತ್ಕೊಂಬರ್ತಿದ್ರಿ, ಗೊತ್ತಾಗ್ತಿತ್ತು. ಕೋಳಿ ಜುಟ್ಟು ಎಲೆ, ಕೋಳಿ ಜುಟ್ಟು ತೊಪ್ಪಲ, ಕೋಳಿ ಜುಟ್ಟು ಸೊಪ್ಪು ಅಂತಾರೆ. ಇದೆಲ್ಲ ಮಾಡ್ಕೊಂಬಿಟ್ರೆ ಬೀಜ ಪುಂಡಪಲ್ಯ ಗಿಂಡಪಲ್ಯ ಎಲ್ಲ ಹಾಕ್ಬಿಟ್ರೆ, ಮೆಂತೆ ಪಾಲಕ್ ಬೀಜ ಅವೆಲ್ಲ ಹಾಕ್ಬಿಟ್ರೆ ಕೊತ್ತಂಬರಿ ಜಗ್ಗೆದತ್ತದ ನೋಡಿ.